ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 19ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, √8 ಪ್ಲಸ್ √8 ಪ್ಲಸ್ √8 ಡಿವೈಡೆಡ್ ಬೈ 2√2 ಅಂತ ಕೊಟ್ಟವ್ರೆ. ಅದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಯಾವ ಥರ ಮಾಡೋದು ಅಂದರೆ ಈ ಥರ 3 ಸತಿ √8 ಕೂಡಿರೋದ್ರಿಂದ 3√8 ಅಂತ ಬರೀಬೇಕು, ಡಿವೈಡೆಡ್ ಬೈ 2√2 ಅಂತ. √8 ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು ಅಂದರೆ 8 ಸಿಂಪ್ಲಿಫೈ ಮಾಡಬೇಕು ಫಸ್ಟು. 2 4 8, 2 2 4 ಅಂತ. ಅಲ್ಲಿಗೆ ಇದನ್ನೇನಂತ ಬರಿಬೋದು, 2 ಕ್ಯೂಬ್ ಅಂತನಾದರೂ ಬರಿಬೋದು, ಇಲ್ಲ ಸ್ಪ್ಲಿಟ್ ಮಾಡಿಬಿಟ್ಟು ಇದನ್ನು ಈ ಥರನೂ ಬರಿಬೋದು. ಏನು 2 ಸ್ಕ್ವೇರ್ ಟೈಮ್ಸ್ ಆಫ್ 2 ಅಂತ. ಹಂಗಾದಾಗ ಇಲ್ಲೇನಾಯ್ತದ 3 ಟೈಮ್ಸ್ ಆಫ್ √2 ಸ್ಕ್ವೇರ್ ಟೈಮ್ಸ್ ಆಫ್ 2 ಡಿವೈಡೆಡ್ ಬೈ 2√2 ಅಂತ. ಅಲ್ಲಿಗಿದು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಈ 2 ಆಚೆ ಬಂದಿರ್ತದೆ. 3 ಟೈಮ್ಸ್ ಆಫ್ 2 ಇದು ರೂಟ್ ಒಳಗಡೆನೆ ಉಳಿದಿರ್ತದೆ. 2 ಟೈಮ್ಸ್ ಆಫ್ √2 ಡಿವೈಡೆಡ್ ಬೈ 2√2 ಅಂತ. ಇವಾಗ ಇದು √2 ಇದನ್ನು ಸಪ್ರೇಟಾಗಿ 2 ಟೈಮ್ಸ್ ಆಫ್ √2 2 ಟೈಮ್ಸ್ ಆಫ್ √2 ಅಂತ ಬರಿಬೋದು. √2 ಒಂದ್ಲಿ ಡಿವೈಡ್ ಮಾಡ್ಬೋದು, 2 ಒಂದ್ಲಿ ಅಂತ ಡಿವೈಡ್ ಮಾಡ್ಬೋದು. ಇವಾಗ ಏನು ಉಳಿತು, 3 ಟೈಮ್ಸ್ ಆಫ್ 1 ಅಂದರೆ 3 ಡಿವೈಡೆಡ್ ಬೈ 1 ಅಂದರೆ 3 ಉಳೀತು. ಇದು ಪೂರ್ತಿ ಸಿಂಪ್ಲಿಫೈ ಮಾಡಾದ್ಮೇಲೆ ಆಗೋದು 3 ಅಂತ. ಆಮೇಲೆ ಇದೇನಾಗಿರ್ತದೆ 66 ಡಿವೈಡೆಡ್ ಬೈ 11 ಓಲ್ ಡಿವೈಡೆಡ್ ಬೈ 11/66. ಇದನ್ನು ಅದೇ ಥರ ಮಾಡಬೇಕು. 61/11 ಓಲ್ ಡಿವೈಡೆಡ್ ಬೈ 11/66. ಇಲ್ಲಿ ನ್ಯೂಮರೇಟ್ರಲ್ಲಿ ಡಿನಾಮಿನೇಟ್ರಲ್ಲಿ ಇರೋದು ಕೆಳಗಡೆ ಬರ್ತದೆ, ಡಿನಾಮಿನೇಟ್ರ್ ಆಗಿರೋದು ನ್ಯೂಮರೇಟ್ರಿಗೆ ಹೋಗಿರ್ತದೆ. ಅವಾಗಿದು 66 ಟೈಮ್ಸ್ ಆಫ್ 66 ಡಿವೈಡೆಡ್ ಬೈ 11 ಕೆಳಗಡೆ ಬಂದಾಗ ನ್ಯೂಮರೇಟ್ರಲ್ಲಿ ಡಿನಾಮಿನೇಟರ್ ಅದು ಕೆಳಗಡೆ ಬರ್ತದೆ. 11 ಟೈಮ್ಸ್ ಆಫ್ 11. ಇವಾಗ ಏನಂತ ಹೊಡಿಬೋದು, 11 ಒಂದ್ಲಿ 11 ಆರ್ಲಿ 11 ಒಂದ್ಲಿ 11 ಆರ್ಲಿ ಅಂತ ಹೊಡಿಬೋದು. 6 ಆರ್ಲಿ 36, ಕೆಳಗಡೆ 1 ಒಂದ್ಲಿ 1 ಅಂದರೆ ಅಷ್ಟೇ, 36/1 ಅಂದರೆ 36 ಉಳಿತಿದ್ರಲ್ಲಿ. ಇವಾಗ ಇದನ್ನು ಮಾಡಬೇಕು. ಯಾವ ಥರ ಇದು √18 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 27 ಡಿವೈಡೆಡ್ ಬೈ √2 ಅಂತ. ಇದಂಗೆ ಅಂದರೆ ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡಿಬಿಡ್ಬೇಕು. √18 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 27 ಓಲ್ ಡಿವೈಡೆಡ್ ಬೈ √2 ಅಂತ. ನ್ಯೂಮರೇಟ್ರಲ್ಲಿ ಡಿನಾಮಿನೇಟ್ರಲ್ಲಿ ಇರೋದು ಕೆಳಗಡೆ ಬಂದಿರ್ತದೆ. ಇವಾಗ ಎಷ್ಟಾಯ್ತದೆ ಇದು, √18 ಡಿವೈಡೆಡ್ ಬೈ √2 ಟೈಮ್ಸ್ ಆಫ್ ಕ್ಯೂಬ್ ರೂಟ್ ಆಫ್ 27 ಅಂತ. 27ಏನಂತ ಡಿವೈಡ್ ಮಾಡಬೇಕು ಇವಾಗ ಈ ಥರ. 27ನ 3 9 27, 3 3 9, 3 ಕ್ಯೂಬ್ ಅಂತ ಬರಿಬೋದು ಕ್ಯೂಬ್ 27ನ. ಅದೇ ಥರ 18ಏನಂತ ಬರಿಬೋದು, 18ನ 2 9 18, 3 3 9 ಅಂತ ಬರಿಬೋದು. ಅಲ್ಲಿಗೆ ಇದನ್ನು 2 ಟೈಮ್ಸ್ ಆಫ್ 3 ಸ್ಕ್ವೇರ್ ಅಂತ ಬರಿಬೋದು. ಹಂಗಾಗಿದು √2 ಟೈಮ್ಸ್ ಆಫ್ 3 ಸ್ಕ್ವೇರ್ ಓಲ್ ಡಿವೈಡೆಡ್ ಬೈ √2 ಟೈಮ್ಸ್ ಆಫ್ ಕ್ಯೂಬ್ ರೂಟ್ ಆಫ್ 3 ಕ್ಯೂಬ್ ಅಂತ. ಇವಾಗ ಇಲ್ಲಿ ಅದು 3 ಅನ್ನೋದು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡ್ತಾ ಆಚೆ ಬರ್ತದೆ, 3√2 ಅಂತ ಆಯ್ತದೆ. ಅದೇ ಥರ ಇಲ್ಲಿ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳೀತದೆ, √2 ಟೈಮ್ಸ್ ಆಫ್ 3 ಅಂತ. ಇವಾಗ ಏನಿದು 3 ಒಂದ್ಲಿ ಅಂತ ಡಿವೈಡ್ ಮಾಡ್ಬೋದು. ಇದನ್ನು 3 ಟೈಮ್ಸ್ ಆಫ್ √2 ಅಂತ ಬರೆದ್ಬಿಟ್ಟು ಇದು √2 ಒಂದ್ಲಿ ಅಂತ ಡಿವೈಡ್ ಮಾಡ್ಬೋದು. ಒಂದಾಗಿರ್ತದೆ ಇದು ಫೈನಲ್ ಆನ್ಸರು. ಅಲ್ಲಿಗೆ ಇದು ಪೂರ್ತಿ ಸಿಂಪ್ಲಿಫೈ ಮಾಡಾದ್ಮೇಲೆ ಆಗೋದು 1 ಅಂತ. ಈಗ 3 ಲೆಕ್ಕಗಳು ಆಯಿತು. ಬಾಯ್.